ವಿಠಲಯ್ಯ 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 ವಿಠಲಯ್ಯ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಇವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯಸಾಧಕಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಪಕರಾಣಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದುರ್ವಾದಿದ್ವಾಂತರ್ಮಯೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹಪಾದಾರವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭದಾಸರಾಯ ಗುರುಭ್ಯೋ ನಮಃ. ಹಯಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದ ಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲ ವರಶಿಷ್ಯಂ ನಾನಾಗ್ರಂಥಾದಿ ಪ್ರಮಾಣಪೂರಿತಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠಲಂ. ಮಮ್ಮ ಗುರು ಶ್ರೀ ಹಯಾಸಿ ವಿಠಲ ದಾಸರಾಯ ಗುರುಭ್ಯೋ ನಮಃ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸಿ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನು ನುಡಿಸ್ತಾನೆ ಅದನ್ನು ನುಡಿಯುವುದು. ಈವರೆಗೆ ಹರಿಕಥಾಮೃತ ಸಾರದ ಭಾವಪ್ರಕಾಶಿಕೆಯ ಮಂಗಳಾಚರಣ ಸಂಧಿಯ 11 ಪದ್ಯಗಳು ಆಗಿದ್ದವು, ಚಿಂತನೆ ಆಗಿದ್ದವು. ಇವತ್ತು 12ನೆಯ ಪದ್ಯ, ಇದರ ಚಿಂತನೆಯನ್ನು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣೆಯಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪಾಕಶಾಸನ ಮುಖ್ಯ ಸಕಲ ದಿವೈಕ ಸರಿಗಭಿನಮಿ ಪೆರುಷಿಗಳಿಗೆ ಕಚಿತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕ ಕಾಲಮಿಸುವೆನು ಬಿಡದೆರ ಮಾಕಳ ದಾಸವರ್ಗಕ್ಕೆ ನಮಿಪೆ ನನವರತ ನಮಿಪೆ ನನವರತ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಪಾಕಶಾಸನ ಮುಖ್ಯ ಸಕಲ ದಿವೈಕಸರಿಗಭಿನಮಿಪೆ ಅಂತ ಹೇಳಿದ್ದಾರೆ. ಪಾಕಶಾಸನ ಅಂದಾಗ ಇಂದ್ರದೇವರಾಗ್ತಾರೆ. ಪಾಕ ಅನ್ನುವ ರಾಕ್ಷಸನನ್ನು ಇಂದ್ರದೇವರು ಸಂಹಾರ ಮಾಡಿರ್ತಾರೆ. ಹಾಗಾಗಿ ಪಾಕಶಾಸನ ಅಂದಾಗ ಇಂದ್ರದೇವರು. ಮುಖ್ಯ ಸಕಲ ದಿವೈಕಸರಿಗೆ, ಇಲ್ಲಿ ಇಂದ್ರಾದಿ ದೇವತೆಗಳನ್ನು ನಮಸ್ಕರಿಸುತ್ತಿದ್ದಾರೆ. ಈ ಹಿಂದೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅಂತ ಹೇಳಿ ಗರುಡಶೇಷರ ತನಕ ಗರುಡಶೇಷ ರುದ್ರದೇವರ ತನಕ ನಮಿಸಿದ್ದಾಗಿತ್ತು, ಅವರ ಸ್ತುತಿಯನ್ನು ಮಾಡಿದ್ದಾಗಿತ್ತು. ಈಗ ಈ ಪದ್ಯದಲ್ಲಿ ಪಾಕಶಾಸನ ಮುಖ್ಯ ಅಂತ ಹೇಳಿ ಇಂದ್ರಾದಿ ದೇವತೆಗಳನ್ನು ತಾರತಮ್ಯಾನುಸಾರವಾಗಿ ತಗೊಳ್ತಿದ್ದಾರೆ. ಪಾಕಶಾಸನ ಅಂದಾಗ ಇಂದ್ರದೇವರಾಗ್ತಾರೆ. ಮುಖ್ಯ ಅವರಿಂದ ಮೊದಲುಗೊಂಡು ಸಕಲ ದಿವೈಕಸರಿಗೆ ಅಭಿನಮಿಪೆ. ದಿವೈಕಸರು ಅಂದರೆ ಈ ಸ್ವರ್ಗವನ್ನೇ ತಮ್ಮ ಸ್ಥಾನವನ್ನಾಗಿ ಇಟ್ಟುಕೊಂಡಂತಹ ದೇವತೆಗಳು. ಹಾಗಾಗಿ ಇವರು ದೇವತೆಗಳು ಅಂತ ಆಗುತ್ತೆ. ಅಂತಹ ಸ್ವರ್ಗದಲ್ಲಿರುವಂತಹ ದೇವತೆಗಳಿಗೆ ಅಭಿನಮಿಪೆ. ಅಭಿನಮಿಪೆ ಅಂದರೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತೀನಿ ಅಂತ ಅರ್ಥ. ಋಷಿಗಳಿಗೆ ಏಕಚಿತ್ತದಿ, ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ. ಋಷಿಗಳಿಗೆ ಅಂದರೆ ನಾರದಾದಿ, ಮರೀಚಿ ಮೊದಲಾದಂತಹ ಋಷಿಗಳಿಗೆ ನಮಸ್ಕರಿಸುತ್ತಾ, ಏಕಚಿತ್ತದಿ ಅಂದರೆ ಏಕಾಗ್ರದಿಂದ ಬಹಳ ಗೌರವದಿಂದ ನಮಸ್ಕರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಪಿತೃಗಳಿಗೆ, ಇಲ್ಲಿ ಪಿತೃದೇವತೆಗಳು, ಮತ್ತು ಗಂಧರ್ವರಿಗೆ, ಇಲ್ಲಿ ಗಂಧರ್ವರು ಅಂದಾಗ ದೇವಗಂಧರ್ವರು ಮತ್ತು ಮನುಷ್ಯ ಗಂಧರ್ವರು ಅಂತಾಗತ್ತೆ. ಮತ್ತು ಕ್ಷಿತಿಪರಿಗೆ, ಕ್ಷಿತಿಪರಿ ಅಂದರೆ ಭೂಪಾಲರು, ರಾಜರುಗಳು, ಮನುಷ್ಯ ರಾಜರುಗಳು ಮತ್ತು ಮನುಷ್ಯೋತ್ತಮರು ಅಂತಾಗತ್ತೆ. ಅಲ್ಲಿಗೆ ಇಂದ್ರದೇವರಿಂದ ಮೊದಲುಗೊಂಡು ಮನುಷ್ಯೋತ್ತಮರವರೆಗೆ ಇಲ್ಲಿ ಅಭಿನಮಿಪೆ ಏಕಚಿತ್ತದಿ ಅಂತ ಹೇಳಿದ್ದಾರೆ. ಮುಂದೆ ಆ ಕಮಲನಾಭಾದಿ ಯತಿಗಳಿಗೆ,
ಕಮಲನಾಭ ಅಂದರೆ ಪದ್ಮನಾಭ ತೀರ್ಥರಾಗ್ತಾರೆ. ಮಧ್ವಾಚಾರ್ಯರ ನೇರ ಶಿಷ್ಯರಾದಂತಹ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಇತ್ಯಾದಿ ಯತಿಗಳಿಗೆ ಯತಿಗಳ ಆನೀಕ ಕಾನಮಿಪೆ ಅಂತ ಇದೆ. ಇಲ್ಲಿ ಯತಿಗಳ ಆನೀಕ ಕಾನಮಿಪೆ ಅಂತ ಒಂದೇ ಪದ ಪ್ರಯೋಗ. ಯತಿಗಳ ಆನೀಕಕ್ಕೆ ಆನಮಿಪೆ ಅಂತ. ಆನೀಕ ಅಂದರೆ ಯತಿಗಳ ಸಮೂಹ ಆಗುತ್ತೆ. ಆನಮಿಪೆ ಅಂದರೆ ಚೆನ್ನಾಗಿ ನಮಸ್ಕರಿಸಿ ಅಂತ, ಅಂದರೆ ಬಹಳ ಭಕ್ತಿಯಿಂದ ನಮಸ್ಕರಿಸಿ ಅಂತ. ಇನ್ನು ಬಿಡದೆ, ಬಿಡದೆ ಅಂದರೆ ಎಲ್ಲ ಯತಿವರೇಣ್ಯರುಗಳು ಬಿಡದೆ ನಮಸ್ಕರಿಸಿ. ಮತ್ತು ರಮಾಕಳತ್ರನ ಆ ಕಮಲನಾಭಾದಿ ಯತಿಗಳ ಆನೀಕ ಕಾನಮಿಪೆ ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಅಂತ. ರಮಾಕಳತ್ರ ಅಂದರೆ ರಮಾದೇವಿಯರ ಪತಿಯಾದಂತಹ ಶ್ರೀಮನ್ನಾರಾಯಣ, ಅವನ ದಾಸವರ್ಗಕ್ಕೆ ಅಂದರೆ ನಾರಾಯಣನ ದಾಸರಾದಂತಹ ಹರಿದಾಸ ಶ್ರೇಷ್ಠರುಗಳು, ಪುರಂದರದಾಸರು, ವಿಜಯದಾಸರು, ಈ ಗ್ರಂಥಕರ್ತೃಗಳಾದ ಗುರುಗಳಾದಂತಹ ಗೋಪಾಲದಾಸರು ಇತ್ಯಾದಿ ಎಲ್ಲ ದಾಸವರ್ಗಕ್ಕೆ ನಮಿಪೆ ನನವರತ. ಅನವರತ ಅಂದರೆ ನಿತ್ಯದಲ್ಲಿ ಬಾರಿ ಬಾರಿಗೆ ನಮಿಪೆನು ಅಂತ ಹೇಳಿ ಇವರನ್ನು ಸ್ತುತಿ ಮಾಡ್ತಿದ್ದಾರೆ. ಇಲ್ಲಿ ಈ ಗ್ರಂಥದ ಆರಂಭದಲ್ಲಿ ಮಂಗಳಾಚರಣೆಯಲ್ಲಿ ಸ್ತುತಿ ಮಾಡಿ ಈ ಗ್ರಂಥ ಇವರೆಲ್ಲ ಒಳಗೆ ನಿಂದು ತತ್ವಾಭಿಮಾನಿ ದೇವತೆಗಳು, ಗುರು ಹಿರಿಯರುಗಳು ಎಲ್ಲರ ಆಶೀರ್ವಾದದಿಂದ ಎಲ್ಲ ಒಳಗೆ ನಿಂದು ಈ ಗ್ರಂಥ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಇನ್ನು ಇದರ ಭಾವಪ್ರಕಾಶಕ್ಕೆ ಅರ್ಥಚಿಂತನೆ ಮಾಡೋಣ. ಇಲ್ಲಿ ಪೂರ್ವದಲ್ಲಿ ಹಿಂದಿನ ಪದ್ಯಗಳಲ್ಲಿ ನಾರಾಯಣ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಗರುಡಶೇಷ ರುದ್ರರು ಇತ್ಯಾದಿಗಳಿಗೆ ಸ್ತುತಿ ಮಾಡಿದ್ದಾಗಿದೆ. ಇಲ್ಲಿ ಗರುಡಶೇಷ ರುದ್ರಾದಿಗಳು ಅಂದಾಗ ಇಲ್ಲಿ ಏನಾಗುತ್ತೆ ಅಂದರೆ ಗರುಡಶೇಷರ ರುದ್ರ ನಂತರ ನೇರ ಇಂದ್ರದೇವರು ಬರಲ್ಲ, ಮಧ್ಯದಲ್ಲಿ ಕೆಲವು ದೇವತೆಗಳು ಉಂಟು. ಇಲ್ಲಿ ಗರುಡಶೇಷ ರುದ್ರರ ಆದಮೇಲೆ ತಾರತಮ್ಯದಲ್ಲಿ ಷಣ್ಮಹಿಷಿಯರು ಅಂತ ಬರ್ತಾರೆ. ಈ ಷಣ್ಮಹಿಷಿಯರು ಕೃಷ್ಣನ 6 ಮಂದಿ ಪ್ರಮುಖ ಪತ್ನಿಯರು. ಕೃಷ್ಣಾವತಾರ ಮಾಡಿದಾಗ ದೇವರು ಅವನ ಪ್ರಮುಖ ಪತ್ನಿಯರಾಗ್ತಾರೆ. ಈ ಪ್ರಮುಖ ಪತ್ನಿಯರ 6 ಮಂದಿಯಲ್ಲಿ ಈ ರುಕ್ಮಿಣೀ ದೇವಿ ಮತ್ತು ಸತ್ಯಭಾಮಾದೇವಿ ಅವರು ಸಾಕ್ಷಾತ್ ಲಕ್ಷ್ಮೀದೇವಿ ಆದ್ದರಿಂದ ಅವರು ಸೇರಲ್ಲ. ಶ್ರೀದೇವಿ ಭೂದೇವಿಯರು ರುಕ್ಮಿಣಿ ಸತ್ಯಭಾಮಾದೇವಿಯರಾಗಿ ಬಂದರು. ಹಾಗಾಗಿ ಈ 6 ಮಂದಿಗಳಲ್ಲಿ ಅವರು ಸೇರೋಲ್ಲ. ಅವರು ನಾರಾಯಣ ಆದ ತಕ್ಷಣ ಲಕ್ಷ್ಮೀದೇವಿ ಅಂತ ಬರುತ್ತಲ್ಲ ಅಲ್ಲಿ ಬರ್ತಾರೆ ಅವರು. ಇನ್ನು ಷಣ್ಮಹಿಷಿಯರು ಯಾರ್ಯಾರು ಅಂದರೆ ಜಾಂಬವತಿ, ಭದ್ರ, ನೀಲ, ಕಳಿಂದಿ, ಮಿತ್ರಬಿಂದ ಮತ್ತು ಲಕ್ಷಣ ಅಂತ ಹೇಳಿ 6 ಮಂದಿ ಷಣ್ಮಹಿಷಿಯರು. ಅವರ ನಂತರ ಸೌಪರ್ಣಿ ದೇವಿ, ವಾರುಣಿ ದೇವಿ, ಪಾರ್ವತಿ ದೇವಿ. ಸೌಪರ್ಣಿ ದೇವಿ ಗರುಡದೇವರ ಪತ್ನಿಯರು, ವಾರುಣಿ ದೇವಿ ಶೇಷದೇವರ ಪತ್ನಿಯರು, ಮತ್ತು ಪಾರ್ವತಿ ದೇವಿ ರುದ್ರದೇವರ ಪತ್ನಿಯರು. ಇಷ್ಟ ಆಗುತ್ತೆ. ಇಷ್ಟರ ನಂತರ ಪಾಕಶಾಸನ ಇಂದ್ರಾದಿ ದೇವತೆಗಳು ಬರ್ತಾರೆ. ಇಲ್ಲಿ ಪಾಕಶಾಸನ ಮುಖ್ಯ ದಿವೈಕಸರು ಇಂದ ಮೊದಲುಗೊಂಡು ಋಷಿಗಳು, ಪಿತೃಗಳು, ಗಂಧರ್ವರು, ಕ್ಷಿತಿಪರು ಅಂತ ಹೇಳಿ ಪಾಕಶಾಸನ ಇಂದ್ರಾದಿ ದೇವತೆಗಳಿಂದ ಮನುಷ್ಯೋತ್ತಮರ ಪರ್ಯಂತ ಎಲ್ಲರಿಗೂ ಇಲ್ಲಿ ನಮಸ್ಕರಿಸುತ್ತಾರೆ. ಪಾಕಶಾಸನ ಮುಖ್ಯ ದಿವೈಕಸರು ಅಂದಾಗ ಇಲ್ಲಿ ಇಂದ್ರದೇವರು ತತ್ವಾಭಿಮಾನಿ ದೇವತೆಗಳಾಗ್ತಾರೆ. ಪಾಕಶಾಸನ ಮುಖ್ಯ ದಿವೈಕಸರು ಅಂದಾಗ ತತ್ವಾಭಿಮಾನಿ ದೇವತೆಗಳಾಗ್ತಾರೆ. ಈ ಹಿಂದೆ ಹೇಳಿದಂತೆ 23 ತತ್ವಗಳು ಇವೆಲ್ಲ ಇದೆಯಲ್ಲ, ಈ ತತ್ವಾಭಿಮಾನಿ ದೇವತೆಗಳಾಗ್ತಾರೆ. ಇಲ್ಲಿ ಇಂದ್ರದೇವರು, ಕಾಮ ಅಥವಾ ಮನ್ಮಥ, ಅನಿರುದ್ಧ ನಾಮಕ ಪ್ರಾಣ, ಸ್ವಯಂಭುವ ಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರು, ಸಚಿದೇವಿ. ಸಚಿದೇವಿ ಅಂದರೆ ಇಂದ್ರನ ಧರ್ಮಪತ್ನಿ, ರತಿ ಕಾಮನ ಧರ್ಮಪತ್ನಿ, ಅನಿರುದ್ಧ ಕಾಮಪುತ್ರ, ಪ್ರವಾಹವಾಯು, ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿ. ಶತರೂಪಾದೇವಿ ಅಂದರೆ ಸ್ವಯಂಭವ ಮನುಗಳ ಧರ್ಮಪತ್ನಿಯರು, ಮತ್ತು ವರುಣ. ಇಲ್ಲಿಗೆ ತನಕ ತತ್ವಾಭಿಮಾನಿ ದೇವತೆಗಳು ಸ್ಮರಣೆ ಆಗುತ್ತೆ ಮತ್ತು ಅವರನ್ನು ನಮಸ್ಕರಿಸಿದ್ದಾಗತ್ತೆ. ಪಾಕಶಾಸನ ಮುಖ್ಯ ದಿವೈಕಸರು ಅಂದಾಗ ಇಲ್ಲಿ ಹೇಳಿರುವ ಎಲ್ಲರೂ ವರ್ಣನ ತನಕ ಎಲ್ಲ ದೇವತೆಗಳು ಬರ್ತಾರೆ ತಾರತಮ್ಯಾನುಸಾರವಾಗಿ. ಮತ್ತು ಮುಂದೆ ಋಷಿಗಳಿಗೆ ಅಂದಾಗ ಇಲ್ಲಿ ಋಷಿಗಳಿಂದ ಮೊದಲುಗೊಂಡು ಆಜಾನಾಜ ದೇವತೆಗಳು ಅಂತ ಬರ್ತಾರೆ. ಅವ್ರು ಯಾರು ಅಂತ ಮುಂದೆ ನೋಡೋಣ. ಪರ್ಯಂತ ಋಷಿಗಳಿಂದ ಆಜಾನಾಜ ದೇವತೆಗಳ ಪರ್ಯಂತ ಎಲ್ಲರ ಸ್ಮರಣೆ ಈ ಋಷಿಗಳಿಗೆ ಎನ್ನುವ ಒಂದು ಪದದಲ್ಲಿ ಆಗಿದೆ. ಇಲ್ಲಿ ಋಷಿಗಳು ಅಂದಾಗ ದೇವರ್ಷಿ ನಾರದರಿಂದ ಮೊದಲುಗೊಂಡು ಭೃಗು ಋಷಿಗಳು, ಅಗ್ನಿ, ಪ್ರಸೂತಿ ಬಂದು ಧರ್ಮಪತ್ನಿ ಪ್ರಜಾಪತಿಗಳ ದಕ್ಷ ಪ್ರಜಾಪತಿಗಳ ಧರ್ಮಪತ್ನಿಯರಾಗ್ತಾರೆ. ಇನ್ನು ವಿಶ್ವಾಮಿತ್ರರು ಮತ್ತು ಮರೀಚಿ ಆದಿ 7 ಮಂದಿ ಋಷಿಗಳು ಬ್ರಹ್ಮದೇವರ ಮಕ್ಕಳು. ಈ 7 ಮಂದಿ ಮರೀಚಾದಿ ಋಷಿಗಳು. ಮತ್ತು ಮುಂದೆ ಇದು
ಪುಷ್ಕರ ಅನ್ನುವ ಕರ್ಮಜ ದೇವತೆವರೆಗೆ ಎಲ್ಲ ತಾರತಮ್ಯಾನುಸಾರವಾಗಿ ದೇವರ್ಷಿ ನಾರದರಿಂದ ಮೊದಲುಗೊಂಡು ಈ ಪುಷ್ಕರ ಅನ್ನುವ ಕರ್ಮಜ ದೇವತೆಗಳು ಮತ್ತು ಆಜಾನಾಜ ದೇವತೆಗಳು ಅಂತ. ಈ ಪುಷ್ಕರ ನಂತರ ತಾರತಮ್ಯದಲ್ಲಿ ಬರೋರು ಆಜಾನಾಜ ದೇವತೆಗಳು. ಈ ಆಜಾನಾಜ ದೇವತೆಗಳು ಅಂದರೆ ಯಾರು ಅಂದರೆ, ಇವರು ತತ್ವಾಭಿಮಾನಿ ದೇವತೆಗಳ ಸಾಲಲ್ಲಿ ಸೇರಲ್ಲ, ಇವರು ಋಷಿಗಳ ಸಾಲಲ್ಲಿ ಸೇರ್ತಾರೆ. ಮತ್ತು ಇವರು ದೇವತೆಗಳ ಕುಲದಲ್ಲೇ ಹುಟ್ಟಿದವರಾದರೂ ಕೂಡ ಇವರಿಗೆ ಅಮೃತ ಸ್ವೀಕಾರ ಇರಲ್ಲ, ಅಮೃತಕ್ಕೆ ಅರ್ಹತೆ ಇರೋಲ್ಲ ಅಮೃತ ಸ್ವೀಕಾರ ಮಾಡಲಿಕ್ಕೆ. ಮತ್ತು ತತ್ವಾಭಿಮಾನಿ ದೇವತೆಗಳು ಇವರುಗಳು ಆಗಲ್ಲ. ಹಾಗಾಗಿ ಆಜಾನಾಜ ದೇವತೆಗಳು ಅಂದಾಗ ಇಲ್ಲಿ ನಾರದರು ಮತ್ತು ಹಿರಿಯ ಗಂಧರ್ವರಾದಂತಹ ತುಂಬಾರು ಮತ್ತು 100 ಮಂದಿ ಅಪ್ಸರಗಣಗಳು, ಇವರು ಯಾರು ಈ ಆಜಾನಾಜ ದೇವತೆಗಳ ಸಾಲಿನಲ್ಲಿ ಬರೋಲ್ಲ, ಅವರೆಲ್ಲ ಇನ್ನೂ ಹಿರಿಯ ಋಷಿಗಳ ಸಾಲಿನಲ್ಲಿ ಬರುವಂಥವರು. ಹಾಗಾಗಿ ಈ ನಾರದರು, ತುಂಬಾರು ಮತ್ತು 100 ಮಂದಿ ಅಪ್ಸರಾಗಣಗಳು ಇವರನ್ನು ಬಿಟ್ಟು ಮಿಕ್ಕವರು ಆಜಾನಾಜ ದೇವತೆಗಳು ಅಂತ ಆಗ್ತಾರೆ. ಇನ್ನು ಇದಾದ ನಂತರ ಪಿತೃಗಳಿಗೆ ಗಂಧರ್ವರಿಗೆ, ಇಲ್ಲಿ ಪಿತೃಗಳು ಅಂದಾಗ ಇಲ್ಲಿ ಕೆಲವು ಪಿತೃಗಳು ಉತ್ತಮಾಧಿಕಾರಿಗಳಾದ್ದರಿಂದ ಉತ್ತಮ ಕಕ್ಷೆಯಲ್ಲಿ ಬರ್ತಾರೆ. ಹಾಗಾಗಿ ಆ ಪಿತೃಗಳನ್ನು ಬಿಟ್ಟು ಮಿಕ್ಕ ಪಿತೃಗಳು ಬರ್ತಾರೆ ಇಲ್ಲಿ. ಇನ್ನು ಈ ಮುಂದಿನ ಸಂಧಿಗಳಲ್ಲಿ ಈ ಪಿತೃಗಳು ಯಾರ್ಯಾರು ಅಂತ ಬಹಳ ವಿಸ್ತಾರವಾಗಿ ಹೇಳಿದ್ದೆ ಮುಂದಿನ ಸಂಧಿಗಳಲ್ಲಿ. ಹಾಗಾಗಿ ಅಲ್ಲಿ ವಿಸ್ತರಿಸುವುದರಿಂದ ಇಲ್ಲಿ ಇದನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಂದುವರಿಯೋಣ. ಮತ್ತು ಗಂಧರ್ವರು, ಪಿತೃಗಳಾದ ನಂತರ ಗಂಧರ್ವರು ಅಂದಾಗ ಇಲ್ಲಿ ಪ್ರಧಾನ ಗಂಧರ್ವರಾದಂತಹ ತುಂಬಾರು ಮತ್ತು ಆಜಾನಾಜ ದೇವತೆಗಳಲ್ಲಿ ಕೆಲವು ಗಂಧರ್ವರು ಬರ್ತಾರೆ, ಮತ್ತು 100 ಮಂದಿ ಅಪ್ಸರಗಣಗಳು ಬರ್ತಾರೆ. ಇವರನ್ನೆಲ್ಲ ಬಿಟ್ಟು ಮಿಕ್ಕ ಗಂಧರ್ವರಾದಂತಹ ಮನುಷ್ಯ ಗಂಧರ್ವರು ಮತ್ತು ದೇವಗಂಧರ್ವರು ಮನುಷ್ಯ ಗಂಧರ್ವರು ಅಂತ ಇವರನ್ನು ಬಿಟ್ಟು ಮಿಕ್ಕ ಗಂಧರ್ವರಗಳ ಸ್ತುತಿ ಮಾಡಿದ್ದಾರೆ ಇಲ್ಲಿ. ಮತ್ತು ಕ್ಷಿತಿಪರು ಅಂದಾಗ ಇಲ್ಲಿ ಪ್ರಿಯವ್ರತ ಮತ್ತು ಮಾಂಧಾತ ಈ ಥರ ಕೆಲವು ಉತ್ತಾನಪಾದ ಮತ್ತು ಪೃಥು ಚಕ್ರವರ್ತಿ ಇವರುಗಳು ಉತ್ತಮಾಧಿಕಾರಿಗಳು. ಆದ್ದರಿಂದ ಈ ರಾಜರುಗಳನ್ನು ಬಿಟ್ಟು ಮಿಕ್ಕ ಮನುಷ್ಯ ರಾಜರುಗಳು, ಕ್ಷಿತಿಪರು ಅಂದರೆ ಭೂಪಾಲರು ಅಂತಾಗತ್ತೆ. ಹಾಗಾಗಿ ಮಿಕ್ಕ ಮನುಷ್ಯ ರಾಜರುಗಳು ಮತ್ತು ಮನುಷ್ಯೋತ್ತಮರವರೆಗೆ ಪಾಕಶಾಸನ ಮುಖ್ಯ ಮನುಷ್ಯೋತ್ತಮರ ಪರ್ಯಂತ ನಮಿಪೆ ಅಂತ ಹೇಳಿದ್ದಾರೆ. ಮುಂದೆ ಆ ಕಮಲನಾಭಾದಿ ಯತಿಗಳಾನೀಕ ಕಾನಮಿಪೆ. ಕಮಲನಾಭಾದಿ ಎಂದಾಗ ಇಲ್ಲಿ ವ್ಯಾಸಕೂಟ ಅಂತ ಹೇಳಿ ಕರೀಬಹುದು. ಇಲ್ಲಿ ಯತಿವರೇಣ್ಯರುಗಳು, ಮಧ್ವಶಾಸ್ತ್ರದನ್ನು ಸಂಸ್ಕೃತ ಗ್ರಂಥಗಳ ಮೂಲಕ ಮಧ್ವಾಚಾರ್ಯರ ಪಂಚಭೇದ ತಾರತಮ್ಯ ಜಗತ್ ಸತ್ಯ ಇತ್ಯಾದಿ ಎಲ್ಲ ರಹಸ್ಯಗಳನ್ನು ತಿಳಿಸಿರುವಂತಹ ಮಹನೀಯರುಗಳು. ಹಾಗಾಗಿ ಅಂತಹ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಇವರೆಲ್ಲ ನೇರ ಮಧ್ವಾಚಾರ್ಯರ ನೇರ ಶಿಷ್ಯರು. ಮತ್ತು ಮುಂದೆ ಟೀಕಾಚಾರ್ಯರು, ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ಗ್ರಂಥಕರ್ತೃಗಳ ಗುರುಗಳಾದಂತಹ ವಾದೀಂದ್ರ ತೀರ್ಥರು ಎಲ್ಲ ಯತಿವರೇಣ್ಯರುಗಳನ್ನು ನಮಸ್ಕರಿಸ್ತಾ ಇದ್ದಾರೆ. ಇಲ್ಲಿ ಇವರು ಯತಿಗಳಾದರೂ ಕೂಡ ಹರಿದಾಸರಂತೆ ದೇವರ ಪೂಜಾ ಕಾಲದಲ್ಲಿ ನೃತ್ಯ ಮಾಡುತ್ತಾ ಗಜ್ಜೆ ಕಟ್ಟಿ ಹಾಡಿ ಭಗವಂತನನ್ನು ಕೊಂಡಾಡಿದಂತಹ ಮಹನೀಯರುಗಳು. ಹಾಗಾಗಿ ಇವರು ಯತಿಗಳಾದರೂ ಹರಿದಾಸರುಗಳಂತೆ ಭಗವಂತನನ್ನು ಸ್ತುತಿ ಮಾಡಿ ಕುಣಿದಾಡಿದಂತಹ ಯತಿವರೇಣ್ಯರುಗಳು. ಮತ್ತು ಮುಂದೆ ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಅಂತ. ರಮಾಕಳತ್ರನ ಬಿಡದೆ ಅಂದರೆ ಇಲ್ಲಿ ಎಲ್ಲ ಯತಿವರೇಣ್ಯರುಗಳು ಮತ್ತು ಎಲ್ಲ ದಾಸವರೇಣ್ಯರುಗಳನ್ನು ಬಿಡದೆ ನಮಿಪೆ. ಇಲ್ಲಿ ರಮಾಕಳತ್ರ ಅಂತ ಒಂದು ವೈಶಿಷ್ಟ್ಯ ಹೇಳಿದ್ದಾರೆ. ಈ ವಿಶೇಷಣ ಯಾಕೆ ಅಂದರೆ ದಾಸವರ್ಗದವರು ಗೃಹಸ್ಥಾಶ್ರಮಿಗಳಾದವರು. ಹಾಗಾಗಿ ರಮಾಕಳತ್ರ ಅಂದಾಗ ಲಕ್ಷ್ಮೀನಾರಾಯಣ ಅಂದರೆ ಅವರ ದಾಂಪತ್ಯ ಸೂಚಕ. ಹಾಗಾಗಿ ಇಲ್ಲಿ ಗೃಹಸ್ಥಾಶ್ರಮ ಸೂಚನೆ ಮಾಡುತ್ತೆ. ಪುರಂದರದಾಸರು, ವಿಜಯದಾಸರು ಎಲ್ಲ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ತಲೆಗೆ ಕಾವಿ ವಸ್ತ್ರ ಧರಿಸಿ ಪರಮ ವೈರಾಗ್ಯಶಾಲಿಗಳು. ಆದರೂ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ತಿಳಿಯಾದಂತಹ ಕನ್ನಡ ಭಾಷೆಯಲ್ಲಿ ದೇವರ ನಾಮಗಳನ್ನು, ಹರಿಕಥಾಮೃತ ಸಾರ ಇತ್ಯಾದಿ ಗ್ರಂಥಗಳನ್ನು ಈ ಸಣ್ಣ ಸಣ್ಣ ಜೀವರುಗಳ ಉದ್ಧಾರಕ್ಕಾಗಿ ಈ ಜೀವರುಗಳ ಮಧ್ಯದಲ್ಲಿ ಇದ್ದುಕೊಂಡು ಉದ್ಧಾರ ಮಾಡೋಕ್ಕೆ ಬಂದಂತಹ ಮಹನೀಯರುಗಳು. ಹಾಗಾಗಿ ಇಲ್ಲಿ ದಾಸವರ್ಗಕ್ಕೆ ಎಂದಾಗ ಇಲ್ಲಿ ಪುರಂದರದಾಸರು, ವಿಜಯದಾಸರು,
ಗ್ರಂಥಕರ್ತೃಗಳ ಗುರುಗಳಾದಂತಹ ಗೋಪಾಲದಾಸರು ಎಲ್ಲರ ಚಿಂತನೆ ಬರುತ್ತೆ ಇಲ್ಲಿ. ಮತ್ತು ಶಿರಕ್ಕೆ ಕಾವಿ ಕಟ್ಟಿ ತಂಬುರಿಯನ್ನು ಮೀಟುತ್ತಾ ಕಾಲಿಗೆ ಗೆಜ್ಜೆ ಕಟ್ಟಿ ಬಹಳ ವೈರಾಗ್ಯದಿಂದ ಹರಿವಾಯು ಗುರುಗಳನ್ನು ಸ್ತುತಿ ಮಾಡುತ್ತಾ ಕನ್ನಡದಲ್ಲಿ ತಿಳಿ ಕನ್ನಡದ ದೇವರನಾಮಗಳಲ್ಲಿ ಸ್ತುತಿ ಮಾಡುತ್ತಾ ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷ ಸಾಧನೆಯನ್ನು ಮಾಡಿಕೊಂಡು ನಿತ್ಯ ಮುಕ್ತರಂತೆ ಪರಮ ವೈರಾಗ್ಯಶಾಲಿಗಳಂತೆ ಬದುಕಿದಂತಹ ಹರಿದಾಸರು. ಇವರಿಗೆ ಅನವರತ ನಮಿಪೆ ಅಂತ ಹೇಳಿದ್ದಾರೆ, ಬಿಡದೆ ನಮಿಸುತ್ತೀನಿ ಅಂತ. ಇಲ್ಲಿ ವ್ಯಾಸಕೂಟಕ್ಕೆ ದಾಸಕೂಟಕ್ಕೆ ಒಂದು ಬಹಳ ಗಟ್ಟಿಯಾದಂತಹ ಒಂದು ಸಂಬಂಧ. ವ್ಯಾಸರಾಯರ ಶಿಷ್ಯರು ಪುರಂದರದಾಸರು. ಪುರಂದರೋಪನಿಷತ್ತು ಅಂತ ಹೇಳಿ ಪುರಂದರದಾಸರ ಕೃತಿಗಳನ್ನು ವ್ಯಾಸರಾಯರು ಬಹಳ ಗೌರವದಿಂದ ಪುರಂದರೋಪನಿಷತ್ತು ಅಂತ ಕರೆದಿದ್ದಾರೆ. ಮತ್ತು ದಾಸರೆಂದರೆ ಪುರಂದರದಾಸರಯ್ಯ ಅಂತ ಹೇಳಿ ತಮ್ಮ ಶಿಷ್ಯರಾದರೂ ಕೂಡ ಪುರಂದರದಾಸರ ಮೇಲೆ ಬಹಳ ಪ್ರೀತಿಯಿಂದ ಹರಿದಾಸ್ಯರು ಹೇಗಿರಬೇಕು ಅಂತ ಹೇಳಿ ತೋರಿಸುತ್ತಾ ಈ ರೀತಿ ಪುರಂದರದಾಸರನ್ನು ಗುರುಗಳಾಗಿದ್ದರೂ ವ್ಯಾಸರಾಯರು ಸ್ತುತಿ ಮಾಡಿದ್ದಾರೆ. ಇದನ್ನು ನೋಡೋಣ. ದಾಸರೆಂದರೆ ಪುರಂದರದಾಸರಯ್ಯ, ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ. ದಾಸರೆಂದರೆ ಪುರಂದರದಾಸರಯ್ಯ, ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ. ದಾಸರೆಂದರೆ ಪುರಂದರದಾಸರಯ್ಯ, ಗ್ರಾಸಕ್ಕಿಲ್ಲದೆ ಪೋಗಿ ಪರರ ಮನೆಗಳ ಪೋಕು. ದಾಸನೆಂದು ತುಳಸಿ ಮಾಲೆಗಳ ಧರಿಸಿ, ಗ್ರಾಸಕ್ಕಿಲ್ಲದೆ ಪೋಗಿ ಪರರ ಮನೆಗಳ ಪೊಕು. ದಾಸನೆಂದು ತುಳಸಿ ಮಾಲೆಗಳ ಧರಿಸಿ, ಬೇಸರಿಲ್ಲದೆ ಅವರ ಕಾಡಿಬೇಡಿ ಬಳಲಿಸುತ್ತ. ಕಾಸುಗಳಿಸುವ ಪುರುಷ ಹರಿದಾಸನೇ, ಕಾಸುಗಳಿಸುವ ಪುರುಷ ಹರಿದಾಸನೇ, ಕಾಸುಗಳಿಸುವ ಪುರುಷ ಹರಿದಾಸನೇ. ದಾಸರೆಂದರೆ ಪುರಂದರದಾಸರಯ್ಯ, ನೀತಿಯೆಲ್ಲವನರಿತು ನಿಗಮ ವೇದ್ಯನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲೀ. ಗೀತನಾಥನದಿ ಶ್ರೀಕೃಷ್ಣನ ಪೂಜಿಸುವ ಪೂತಾತ್ಮ ಪುರಂದರ ದಾಸರಿವರಯ್ಯ. ಪೂತಾತ್ಮ ಪುರಂದರ ದಾಸರಿವರಯ್ಯ. ದಾಸರೆಂದರೆ ಪುರಂದರದಾಸರಯ್ಯ, ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ. ದಾಸರೆಂದರೆ ಪುರಂದರದಾಸರಯ್ಯ ಅಂತ ಈ ರೀತಿಯಲ್ಲಿ ಪುರಂದರದಾಸರನ್ನು ದಾಸರೆಂದರೆ ಪುರಂದರದಾಸರಯ್ಯ, ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವಂತಹ ಅಂತ ಹೇಳಿದ್ದಾರೆ. ಗ್ರಾಸಕ್ಕಿಲ್ಲದೆ ಹೋಗಿ, ಹೊಟ್ಟೆಗೆ ಊಟಕ್ಕಿಲ್ಲದೆ ಹೋಗಿ ಪರರ ಮನೆಗಳ ಪೊಕ್ಕು. ದಾಸನೆಂದು ತುಳಸಿ ಮಾಲೆಗಳ ಧರಿಸಿ, ದಾಸನಂತೆ ವೇಷವನ್ನು ಧರಿಸಿಕೊಂಡು ಬೇಸರಿಲ್ಲದೆ ಕಾಡಿಬೇಡಿ ಬಳಲಿಸುತ್ತಾ, ಇನ್ನೊಬ್ಬರ ಮನೆಗೆ ಹೋಗಿ ಬೇಸರ ಪಡಿಸಿ ಅವ್ರನ್ನ ಕಾಡಿಬೇಡಿ ಬಳಲಿಸುತ್ತಾ ಕಾಸು ಗಳಿಸುವ ಪುರುಷ. ಅಂದರೆ ಬರೀ ಈ ಧನ ಅದನ್ನು ಸಂಗ್ರಹಕ್ಕೋಸ್ಕರ ಹೋಗುವಂತಹ ಈ ತೋರಿಕೆಯ ದಾಸರಲ್ಲ, ಈ ದಾಸರ ವೇಷಧಾರಿಗಳಲ್ಲ ಇವರು ನೀತಿ ಎಲ್ಲವನ್ನು ಅರಿತು, ಅಂದರೆ ಈ ಮಧ್ವಶಾಸ್ತ್ರದ ತತ್ವಶಾಸ್ತ್ರದ ಎಲ್ಲ ರಹಸ್ಯಗಳನ್ನು ಅರಿತು ನಿಗಮ ವೇದ್ಯನ ನಿತ್ಯ, ಈ ವೇದಗಳಿಂದ ಸ್ತುತಿಸಲ್ಪಡುವಂತಹ ಭಗವಂತ, ವೇದಾತೀತನಾದಂತಹ ಭಗವಂತನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲಿ. ಅಂದರೆ ವಾಯುದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನನ್ನು ಅಂತರಂಗದಲ್ಲಿ ದರ್ಶನ ಮಾಡ್ತಾ, ಅವರ ಬಿಂಬವಾದಂತಹ ಪುರಂದರ ವಿಠಲನ ದರ್ಶನ ಮಾಡ್ತಾ ವರ್ಣಿಸುತ್ತಲಿ
ಗೀತ ನರ್ತನದಿ ಕೃಷ್ಣನ್ನ ಪೂಜಿಸುವ, ಗೆಜ್ಜೆ ಕಟ್ಟಿ ನೃತ್ಯ ಮಾಡ್ತಾ ಕೃಷ್ಣನ್ನ ಪೂಜಿಸುವ ಭೂತಾತ್ಮ ಪುರಂದರ ದಾಸರಿವರಯ್ಯ ಅಂತ ಹೇಳಿ ಗುರುಗಳಾದಂತಹ ವ್ಯಾಸರಾಯರು ಅಷ್ಟು ಪ್ರೀತಿಯಿಂದ ಪುರಂದರದಾಸರನ್ನು ಈ ರೀತಿಯಲ್ಲಿ ಹೊಗಳಿ ಕೊಂಡಾಡಿದ್ದಾರೆ. ಈ ರೀತಿಯಲ್ಲಿ ವ್ಯಾಸರಾಯರು ಶ್ರೀಕೃಷ್ಣ ಅಂತ ಅಂಕಿತದಲ್ಲಿ, ಶ್ರೀಪಾದರಾಜರು ರಂಗವಿಠಲ ಅಂತ ಅಂಕಿತದಲ್ಲಿ, ವಾದಿರಾಜರು ಹಯೋಧನ ಅಂತ ಅಂಕಿತದಲ್ಲಿ, ಈ ರೀತಿಯಲ್ಲಿ ಯತಿವರೇಣ್ಯರುಗಳು ಕೂಡ ಹರಿದಾಸರಂತೆ ಕನ್ನಡದ ದೇವರ ನಾಮಗಳನ್ನು ಸಾರಿದ್ದಾರೆ ಸಣ್ಣವರ ಉದ್ಧಾರಕ್ಕಾಗಿ. ಇನ್ನು ಪುರಂದರ ವಿಠಲ ದಾಸರು, ವಿಜಯದಾಸರು, ಗೋಪಾಲದಾಸರು ಬಹಳ ದೇವರ ನಾಮಗಳನ್ನು ಸುಳಾದಿಗಳನ್ನು ಕೊಟ್ಟು ಸಣ್ಣವರನ್ನು ಉದ್ಧರಿಸಲು ಈ ರೀತಿಯಾದಂತಹ ಹರಿಕಥಾಮೃತ ಸಾರದಂತಹ ಗ್ರಂಥಗಳನ್ನು ನಮಗಾಗಿ ಕೊಟ್ಟು ಹೋಗಿದ್ದಾರೆ. ಇವರ ಉಪಕಾರ ಚಿಂತನೆ ಅದು ಸದಾ ನಾವು ಮಾಡಬೇಕು. ಒಂದು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಲ್ಲ, ಈ ಹಿರಿಯರಲ್ಲಿ ನಾವು ಅಷ್ಟು ಗ್ರೇಟ್ಫುಲ್ ಆಗಿ ಗ್ರ್ಯಾಟಿಟ್ಯೂಡ್ ನಮಗಿರಬೇಕು, ಸದಾ ಇರಬೇಕು. ಇವತ್ತಿಗೆ ಇದರೊಂದಿಗೆ ಈ ಚಿಂತನೆ ಮುಗಿಸೋಣ. ಇಲ್ಲಿ ಪಾಕಶಾಸನ ಮುಖ್ಯಾಂತ ಕಿತಿಪರವರೆಗೆ ನಮಿಸಿ ಕಮಲನಾಭಾದಿ ಯತಿಗಳ ಆನೀಕ ಕಾನಮಿಪೆ ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಅಂತ ಹೇಳಿ ಇಲ್ಲಿ ಇಂದ್ರಾದಿ ಎಲ್ಲ ದೇವತೆಗಳನ್ನು ಮತ್ತು ಕಮಲನಾಭಾದಿ ಯತಿಗಳನ್ನು, ದಾಸರನ್ನು ಎಲ್ಲರನ್ನೂ ನಮಿಸುತ್ತಾ ಈ ಗ್ರಂಥ ಕಾರ್ಯದಲ್ಲಿ ಮಂಗಳವನ್ನು ಕೊಡಿ ಅಂತ ಅವರಲ್ಲಿ ಕೇಳಿಕೊಳ್ಳುತ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ವಾದಿರಾಜ ಅಂತರ್ಗತ ಶ್ರೀ ಭಾರತೀಮಠ ಮುಖ್ಯಪಣ ಅಂತರ್ಗತ ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸ್ಯ ವಿಠಲ ಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಪ್ರಿಯರಣ್ಯ ಪ್ರೀತ್ಯರ್ಥಂ ಪ್ರಿಯತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಮಧ್ವೇಶಾರ್ಪಣಮಸ್ತು.